ಒಂದು ಕ್ಲಾರಿಟಿ ಕೊಟ್ಬಿಡೋಣ. ಈಗ ನೀವು ಎಲ್ಲಾ ಕಡೆ ಇಂಟರ್ವ್ಯೂ ಕೊಟ್ರು ಹೇಳ್ತೀರಾ ಇಂಟರ್ನ್ಯಾಷನಲ್ ನ್ಯೂಸ್ ಬಂದಿತ್ತು, NDTV ಬಂದಿತ್ತು, 6,000 4,000 ಎಷ್ಟೆಷ್ಟೋ ನಂಬರ್ಸ್ ಹೇಳ್ತೀರಾ. ಬಟ್ ಇವಾಗ ಅದನ್ನ ನೋಡಿರೋರು ಕೆಲವರು ನೋಡಿರ್ಬೋದು, ನೋಡ್ದೇನೆ ಇರ್ಬೋದು. ಸೊ ನನಗೂ ಕುತೂಹಲ ಇದೆ ನೋಡ್ಬೇಕು ಅನ್ನೋದು. ಒಂದ್ಸಲ ಲೈವ್ ಆಗಿ ಏನಿದೆಯೋ ಅದನ್ನ ನಾನು ಜನಕ್ಕೆ ತೋರಿಸ್ಬಿಡಿ ಸರ್. ಓಲ್ಡ್ ಇಂದ ಇಲ್ಲಿವರೆಗೂ ಬರಲ್ಲ, ಇಲ್ಲ ಒಂದು ರಫ್ ಆಗಿ ತೋರಿಸಿ, ಎಲ್ಲ ತೋರ್ಸಕ್ಕಾಗಲ್ಲ. ಅಲ್ಲ ಎಲ್ಲ ಆಗುತ್ತೆ ಸರ್. ನನಗೆ ಪೇಷನ್ಸ್ ಜಾಸ್ತಿ ಇದೆ. ಈಗ ಗೂಗಲ್ಗೆ ಹೋಗ್ಬೇಕಾ? ಗೂಗಲ್ಗೆ ಹೋಗ್ಬಿಟ್ಟು ಓಕೆ 50 CR ಡಾಗ್ ಇಲ್ಲಿ ನೆಟ್ ಬರ್ತಾ ಇಲ್ಲ ಅಲ್ಲೇ ಹಂಗೆ ಹೋಗ್ತೀನಿ ಸರ್. 50 CR ಡಾಗ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಆಗ್ತಾ ಇಲ್ಲ, ಬೆಂಗಳೂರು ಅಂತ ಆಗ್ತಾ ಇಲ್ಲ, ಇಂಡಿಯಾ ಅಂತ ಆಗ್ತಾ ಇಲ್ಲ, ನಾನು ಏನೂ ಆಗ್ತಾ ಇಲ್ಲ. ಬರೀ 50 CR ಡಾಗ್ ಅಷ್ಟೇ ಒತ್ತಿರೋದು. ಅದರಲ್ಲಿ ಮೇಲ್ಗಡೆದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ವಿಡಿಯೋಗಳು ಬರ್ಬೇಕು ಈಗ ಅಲ್ಲಿ ಬರ್ಬೇಕು. ಬರ್ಲಿಲ್ಲ ಅಂದ್ರೆ ನಾನು ಸುಳ್ಳುಗಾರ ಅಂತ. ಹೌದು, ಈಗ ಪ್ರೂವ್ ಆಗ್ಬಿಡುತ್ತೆ ಇಲ್ಲಿ. ಇವಾಗ ಇಲ್ಲಿ ಪ್ರೂವ್ ಆಗ್ಬಿಡುತ್ತೆ. ನೀವೆಲ್ಲ ಅದನ್ನೇ ಹಾಕ್ಬಿಡಿ, ಎಲ್ಲ ಸುಳ್ಳು ಬಿಡ್ತಾನೆ. ನೆಟ್ ಸರಿ ಇಲ್ಲ, ಯಾರ್ದಾರ ಬೇರೆ ಮೊಬೈಲ್ ಕೊಡ್ತೀರಾ, ಇಲ್ಲ ಹಾಟ್ಸ್ಪಾಟ್ ಆನ್ ಮಾಡ್ತೀರಾ? ಅಲ್ಲಿ ಮೊದಲಿಂದ ಸ್ಲೋ ಆದ್ರೆ ಅದು ಯಾರ್ದಾರು ನೆಟ್ ನಿಮ್ಗೂ ಬರ್ತಾ ಇಲ್ವಾ ನೆಟ್ವರ್ಕ್? ಈಗ ಜಸ್ಟ್ ಬಂತಪ್ಪ. ಬಂತು ತಾಳಿ. ಈಗ ನಂದು ಏರ್ಟೆಲ್ ಹಾಕಿದೆ, ವೈಫೈ ಕನೆಕ್ಟ್ ಆಗಿತ್ತು. ಇಲ್ಲಿ ಇವ್ರದೇ ವೈಫೈ. ಆಯ್ತು ಸರಿ, ಟಾಪಿಕ್ ಮೊದಲಿಂದ ಇಟ್ಬಿಡಿ ಸರ್. ಸರ್ ಇವಾಗ ನೀವು ಸುಳ್ಳು ಹೇಳ್ತಿರೋ ಸತ್ಯ ಹೇಳ್ತಿರೋ, ಬಟ್ ಏನೋ ಒಂದು ಹೇಳಿದಿರ, ಎಲ್ಲ ಇಂಟರ್ವ್ಯೂಗಳನ್ನು ಹೇಳಿದಿರ. ಬಟ್ ಕೆಲವರು ಸತ್ಯ ಅನ್ಕೋಬಹುದು, ಕೆಲವರು ಸುಳ್ಳು ಅನ್ಕೋಬಹುದು. ಈಗ ನಮಗೂ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಇದು ಸಾಧ್ಯನಾ? 5,000 ಚಾನಲ್ಗಳಂತೆ, 300 ಚಾನಲ್ಗಳಂತೆ, ಇಂಟರ್ನ್ಯಾಷನಲ್ ನ್ಯೂಸ್ ಅಂತೆ, ನಂಬರ್ 1 ಅಂತೆ, ನಿಜವಾಗ್ಲೂ ಸಾಧ್ಯನಾ ಅಂತ ನನಗೂ ಎಲ್ಲೊಂದ್ ಕಡೆ ಅನ್ಸುತ್ತೆ. ಬಟ್ ಅದನ್ನ ನೀವು ತಪ್ಪ ತಿಳ್ಕೊಬೇಡಿ. ಬಟ್ ಇದನ್ನ ಲೈವ್ ಆಗಿ ಜನಗಳಿಗೆ ತೋರಿಸ್ಬಿಡೋಣ. ಈಗ ನೀವು ನಿಜನೇ ಆಗಿದ್ರೆ ಇಲ್ಲಿ ಒಂದ್ಸಲ ತೋರಿಸ್ಬಿಡಿ ಸರ್. ಈಗ ಬಾಯಲ್ಲಿ ಹೇಳೋದಕ್ಕಿಂತ ವಿತ್ ಪ್ರೂಫ್ ಸಮೇತ ತೋರಿಸಿದ್ರೆ ಬರ್ಬೋದು. ಮೊನ್ನೆ ಒಂದು ದೊಡ್ಡ ವೇದಿಕೆಯಲ್ಲೇನೆ ಕರ್ನಾಟಕದಲ್ಲಿರೋದು ಬರೀ 36 ಎಷ್ಟೋ ಸ್ಯಾಟಲೈಟ್ ಚಾನಲ್ ಅಂತ ಹೇಳಿದ್ರು. ನಾನು ಅದಕ್ಕೆ ಅವ್ರಿಗೆ ಒಂದೇ ಆನ್ಸರ್ ಮಾಡಿದೆ, ನಾನು ಕರ್ನಾಟಕ ಒಂದೇ ಮಾತಾಡ್ತಾ ಇಲ್ಲ, ನಾನು ಇಂಟರ್ನ್ಯಾಷನಲ್ ಮಾತಾಡ್ತಾ ಇರೋದು ಅಂತ. ನಾನು ಬಂದಿರೋದು ಇಂಟರ್ನ್ಯಾಷನಲ್ ಅಲ್ಲಿ 125 ದೇಶದಲ್ಲಿ 5,000 ನ್ಯೂಸ್ ಚಾನಲ್ ಅಂತ. ಅದಕ್ಕೆ ಪ್ರೂಫ್ ಬಂದು ರಜತ್ ಅವ್ರದ್ರಲ್ಲೂ ನಾನು ಇದೇ ತರ ಇವಾಗ ಏನ್ ನಾನು ಹೇಳ್ತಾ ಇದ್ದೀನಿ ಅದನ್ನ 50 CR ಡಾಗ್ ಸರ್, ನನ್ನ ಹೆಸರು ಹೇಳಿಲ್ಲ, ಏನು ಇಲ್ಲ, ಬರೀ 50 CR ಡಾಗ್ ಅಂತ ಹೇಳಿರೋದು. ಯಾಕಂದ್ರೆ ನನ್ನ ಹೆಸರು ಹಾಕ್ಬಿಟ್ರೆ ಬರೀ ನನ್ನ ಹೆಸರದೇ ಬರ್ತದೆ. ಅದರಿಂದ ನನ್ನ ಹೆಸರು ಹಾಕಿಲ್ಲ, ಬೆಂಗಳೂರು ಅಂತಾನೂ ಹಾಕಿಲ್ಲ, ಇಂಡಿಯಾ ಅಂತಾನೂ ಹಾಕಿಲ್ಲ, ಇಂಟರ್ನ್ಯಾಷನಲ್ ಅಂತಾನೂ ಹಾಕಿಲ್ಲ, ಬರೀ 50 CR ಡಾಗ್ ಅಂತ ಹಾಕಿದೆ. ಇದು ಡೌಟ್ ಇದ್ರೆ ನಿಮ್ಮ ಮೊಬೈಲಲ್ಲೂ ಸರ್ಚ್ ಮಾಡಿ ನೋಡಿ. ಯಾಕಂದ್ರೆ ನಾನು ಮಾಡ್ತಾ ಇರ್ತೀನಿ, ಅದಕ್ಕೆ ಬರ್ತಾ ಇದೆ ಅಂತ ನೀವು ಅನ್ಕೋಬಹುದು. ನಿಮ್ಮ ಮೊಬೈಲಲ್ಲೂ ಮಾಡಿ ಚೆಕ್ ಮಾಡಿ. ಒಂದು ನಿಮಿಷ ಅಷ್ಟ್ರಲ್ಲಿ ನಾನು ತೋರಿಸ್ತಾ ಇರ್ತೀನಿ ಸರ್. ಇಲ್ಲಿ ಏನು ಬರ್ದಿದೆ ಓದಿ ಸರ್ ಒಂಚೂರು. ಸೊ ಇಲ್ಲಿ ಬರ್ತಾ ಇದೆ, ನೀವು ವಿತ್ ಫೋಟೋ ನೀವು ಇದ್ದೀರಾ ಅದರಲ್ಲಿ. ದ ಬೆಂಗಳೂರು ಬೇಸ್ಡ್ ಡಾಗ್ ಬ್ರೀಡರ್ ಎಸ್ ಸತೀಶ್ ಮೇಡ್ ಎ ಹೆಡ್ಲೈನ್ಸ್ ಇನ್ March 2025 by claiming to have imported a rare wolf dog hybrid named Cadabom Okamina from the US for 50 crore. The 8 months old pup, a mix of wolf and Caucasian Shepherd, caused a stir leading to inflammation. ಚಾನಲ್ಗಳು ಓಪನ್ ಮಾಡಿ ಸರ್, ಕೆಳಗಡೆ ಹೋಗಿ ಚಾನಲ್ಗಳು ತುಂಬಾ ಡೀಟೇಲ್ಸ್ ಆಗಿ ಗೂಗಲ್ ಅಲ್ಲೇ ಇದೆ. ಹಂಗೇನೆ ಯಾವ ದೇಶ ಅದರಲ್ಲಿ ಇಂಡಿಯಾ ಬಿಟ್ಟು ಆಚೆದಿದ್ಯಾ, ಫಾರಿನ್ ಇದೆಯಾ, US ಇದೆಯಾ, ರಷ್ಯಾದ ಇದೆಯಾ, ಒಂಚೂರು ನೀವೇ ಚೆಕ್ ಮಾಡಿ ಸರ್. ಆ ಕಡೆ ವಿಡಿಯೋದನ್ನ ನೋಡ್ಬಿಡೋಣ. ಅದು ವಿಡಿಯೋನ ಓಪನ್ ಮಾಡಿ ನೋಡಿ ಸರ್, ಯಾವ್ದು ಬೇಕಾದ್ರೂ ಓಪನ್ ಮಾಡಿ. ಈಗ ಯಾವ್ದೋ OTV ನ್ಯೂಸ್ ಅಂತ ಇದೆ, ಎಲ್ಲ ಫಾರಿನ್ ದೇ ಓಪನ್ ಮಾಡಿ. NDTV ಅದು ನನಗೆ ಇಂಡಿಯನ್ ಲೆಕ್ಕ, ಫಾರಿನ್ ಲೆವೆಲ್ ಓಪನ್ ಮಾಡಿ ಸರ್. ಫಾರಿನ್ ಲೆವೆಲ್ ಯಾವ್ದೋ ಒಂದು ಮಾಡ್ತೀನಿ ನೋಡೋಣ. ಅಡ್ವರ್ಟೈಸ್ಮೆಂಟ್ ಇಲ್ಲ ನಿಮ್ದೇ, ಡಾಗ್ ಹಿಡ್ಕೊಂಡ್ ಬರೋದು, ಸ್ಟೇಜ್ ಮೇಲೆ ಬರೋದು. ಓಕೆ, ನಾನೇ ನನ್ನ ಕೈ, ನನ್ನ ಮುಖ, ನನ್ನ ಬಟ್ಟೆ, ನನ್ನ ಪ್ಯಾಂಟು, ನನ್ನ ಶೂ ಕಾಣಿಸ್ತಾ ಇದೆಯಾ? ಖಂಡಿತ ನೀವೇ ನಾನೇನಾ? ಆಮೇಲೆ ಇದು ಒರಿಜಿನಲ್ ಲಿಂಕ್, ನೋ ಸ್ಕ್ರೀನ್ ಶಾಟ್. ಹತ್ರ ಇಟ್ಕೊಳ್ಳಿ. ಜಾಸ್ತಿ ತೋರ್ಸಂಗಿಲ್ಲ ಸರ್. ಹೌದಾ? ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಹಂಗಾಗಿ ನಾನು ಸ್ಕಿಪ್ ಮಾಡ್ತಾ ಇರೋದು ಅಷ್ಟೇ. ಬೇರೆ ಫಾರಿನ್ ಅವಳು ಮಾತಾಡ್ತಾ ಇರೋದು ಫಾರಿನ್ ಇಲ್ಲ, ಇದು ಕನ್ನಡ ಸಾರಿ ಇಂಡಿಯಾದ ಫಾರಿನ್ ಓಪನ್ ಮಾಡಿ ತೋರಿಸ್ತೀನಿ ಸರ್. ಯಾಕಂದ್ರೆ ಜಾಸ್ತಿ ಹೊತ್ತು ತೋರಿಸಬಾರ್ದು, ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಮಾಡ್ತೀನಿ.
ಒಟ್ನಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಬಂದಿದ್ಯಾ ನಿಮ್ಮ ಬಾಯಿಂದ ಹೇಳಿ. ಈಗ ನಿಮ್ಮ ಕೈಗೆ ಮೊಬೈಲ್ ಕೊಟ್ಟಿದ್ದೀನಿ, ಖಂಡಿತ ಬಂದಿದೆ. ಇಂಟರ್ನ್ಯಾಷನಲ್ ಆಮೇಲೆ ಎಷ್ಟು ನ್ಯೂಸ್ ಚಾನಲ್ ಬಂದಿದೆ, ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗಿ ಸರ್. ಸರ್ ಇದು ನೋಡಕ್ಕೆ ಆಗ್ತಲ್ಲ, ಅಷ್ಟು ನೋಡಕ್ಕಲ್ಲ ಹಿಂಗೆ ಅನ್ಕೊಂಡು ಹೋಗ್ತಾನೆ ಇರಿ ಸರ್. ಬರ್ತಾ ಇದೆ ಖಂಡಿತ ಬರ್ತಾ ಇದೆ ಸರ್. ಇದು ವಿತೌಟ್ ನೇಮ್ ಹಾಕಿರೋದು, ನನ್ನ ನೇಮು ಆಮೇಲೆ ಕ್ಯಾಡಬಾಂಬ್ಸ್ ವಕಾಮಿ ಅಂತ ಹಾಕಿದ್ರೆ ಬರೀ ಇದ್ರದೇ ಬಂದ್ಬಿಡುತ್ತೆ. ನಾನು ವಿತೌಟ್ ನೇಮ್ ವರ್ಡ್ಗೆ ಸರ್ಚ್ ಮಾಡೋ ತರ ಮಾಡಿರೋದು. ನಾನು ಇದ್ರ ತರ ಬೇರೆಯವ್ರ ತರ ಕಂತ್ರಿ ಅಲ್ಲ. ಫಾರಿನ್ ಯಾವ್ದಾರು ಒಂದು ತೋರಿಸ್ಬಿಡಿ ಸರ್ ನೀವೇ. ಹಾಂ ಸರ್. ಇದೆಲ್ಲ ಥೈಲ್ಯಾಂಡ್ ಯಾವುದೋ ಇರಬೇಕಲ್ವ ಸರ್. ಸೊ ನೀವೇ ಇದ್ದೀರಾ? ಖಂಡಿತ ನೀವೇ ಇದ್ದೀರಾ. ಅದೊಂದು ಭಾಷೆ ಯಾರಿಗಾರ ಅರ್ಥ ಆಯ್ತಾ? ಅಲ್ಲ, ಭಾಷೆ ಒಂದು ಅರ್ಥ ಆಗ್ತಿಲ್ಲ, ನಿಮ್ ಫೋಟೋ ಗೊತ್ತಾಗ್ತಿಲ್ಲ ಸರ್. ಈಗ ಬರೀ USA ಓಪನ್ ಮಾಡಿ ತೋರಿಸ್ತೀನಿ. 1 ಸೆಕೆಂಡ್ ಟೈಮ್ ಕೊಟ್ರೆ, 1 ಸೆಕೆಂಡ್. ಸರ್ ಇನ್ನೊಂದು ನನ್ನ ಬಗ್ಗೆ ಸ್ಪೆಷಲ್ ಹೇಳ್ಕೊಳಕ್ ಇಷ್ಟಪಡ್ತೀನಿ. ತೋರಿಸಿದ್ರೆ ಕೆಲವೊಂದು ನ್ಯೂಸ್ ಚಾನಲ್ ಬಂದಿರೋದು, ತುಂಬಾ ನ್ಯೂಸ್ ಚಾನಲ್ ಬಂದಿದೆ, ಅದು ಹುಡುಕ್ತಾ ಹೋದ್ರೆ ಬೆಜ್ಜಾನ್ ಸಿಕ್ಬಿಡುತ್ತೆ. ಸೊ 50 crores ಡಾಗ್ ಅಂತ ಹೊಡೆದ್ರೆ ಸಾಕು, ತುಂಬಾ ನ್ಯೂಸ್ಗಳು ಬರುತ್ತೆ. ಈಗ ಇನ್ನೊಂದು ಹೇಳ್ತೀರಾ ನೀವು, ಅದು ಆಕ್ಚುಲಿ ಇನ್ನೂ ಬ್ರೀಡೇ ಬಂದಿರೋದಿಲ್ಲ ಸೊ ಇಂಡಿಯಾಗೆ. ಅಂಥದನ್ನ ನಾನು ತರ್ತೀನಿ, ಇಂಥದ್ದೊಂದು ಬರುತ್ತೆ, ಸೊ ಅಂಥದ್ದನ್ನ ನ್ಯೂಸ್ ಮಾಡಿದೀನಿ ಅಂತ ಎಲ್ಲ ಹೇಳ್ಕೊತೀರಾ. ಸೊ ಅದೇಗೆ ಸಾಧ್ಯ ಅದು ಸರ್? ಅದಕ್ಕೆ ಫಸ್ಟ್ ಸಾಕ್ಷಿ ತೋರಿಸ್ಲಾ ಫಸ್ಟ್, ಇಲ್ಲ ಅದ್ರ ಬಗ್ಗೆ ಹೇಳ್ಬಿಡಿ ಸರ್. ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಮಾರ್ಚ್ 18th ಬಂದು ನಂದು ವುಲ್ಫ್ ಡಾಗ್ FIR ಆಯ್ತು ಈಗ ಮುನೇಗೌಡ ಅವ್ರ ಮೇಲೆ. ಸೊ ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಯಾವ ತರ ಇರುತ್ತೆ? ಇಲ್ಲ, ನಾನು ಹೆಜ್ಜೆ ಮುಂದಿಟ್ಟದ ಮೇಲೆ ನಾನು ರಿವರ್ಸ್ ತಗೊಳ್ಳೋ ಮನುಷ್ಯ ಅಲ್ಲ. ಆದ್ರೆ ಇವರಿಂದ ಕಾಂಪ್ರಮೈಸು ಅದು ಇದು ಬೇಡ, ಬಿಟ್ಬಿಡು, ಕೂತ್ಕೊಂಡು ಮಾತಾಡೋಣ, ಸೆಟ್ಲ್ಮೆಂಟು ಆ ಥರ ಎಲ್ಲ ಫೋನ್ ಬಂತು. ಹೆಸರುಗಳ ಮುಂದಿನ ಜಾಸ್ತಿ ಆದಾಗ ಹೇಳ್ತೀನಿ ಯಾರ್ಯಾರು ಕರೆದ್ರು ನನಗೆ ಅಂತ. ನಾನು ಅದಕ್ಕೆ ಹೇಳಿದೆ, ದಯವಿಟ್ಟು ನೀವು ಇನ್ವಾಲ್ವ್ ಆಗಬೇಡಿ ಸರ್, ಇದು ನಾನು ಲೀಗಲ್ ಆಗೇ ಹೋಗೋದು ಅಂತ. ಅವರು ಅದಕ್ಕೂ ಬೇಜಾರು ಮಾಡ್ಕೊಂಡ್ರು. ಅವ್ರಿಗೆ ಆನ್ಸರ್ ನಾನು ಸರಿ ಕೊಡ್ಲಿಲ್ಲ, ಸಿಗ್ಲಿಲ್ಲ, ಹೋಗ್ಲಿಲ್ಲ ಅಂತ. ಅದೆಲ್ಲ ಮುಂದಿನ ದಿನಗಳಲ್ಲಿ ಯಾರು ಅಂತ ಹೆಸರು ಹೇಳ್ತೀನಿ. ನಂದು ಏನಂದ್ರೆ, ನಾನು ಯಾರ ತಂಟೆಗೂ ಹೋಗಲ್ಲ. ಆದರೆ ತಂಟೆಗೆ ಬಂದಮೇಲೆ ಲೀಗಲ್ ಆಗಿ ಕೋರ್ಟಲ್ಲಿ ಡಿಸಿಷನ್ ಆಗಿ ಒಂದು ಫೈನೋ ಏನಾರು ಆಗಬೇಕು. ಅದು ಬಿಟ್ಟು ಮಾನನಷ್ಟ ಮೊಕದ್ದೊಮ್ಮೆ ಅದು ಸಪ್ರೇಟ್ ಆಗಿ ನನ್ನ ಪ್ರೈವೇಟ್ ಲಾಯರಿಂದ 1 ಕೋಟಿಗೆ ಅವ್ರಗಳ ಮೇಲೆ ಕೇಸ್ ಆಗ್ತಾ ಇದೆ. ವಿನಯ್ ಗೌಡ, ರಜತ್, ಧನ್ರಾಜ್, 3 ಜನ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಒಂದು 3-4 ಜನ. ಅವ್ರಿಗೆ ನಿನ್ನೆ ಹೇಳಿದ್ದೀನಿ ರಿಕ್ವೆಸ್ಟಲ್ಲಿ, ಸರ್ ತೆಗಿಯಂಗಿದ್ರೆ ತೆಗೀರಿ, ಇಲ್ಲಾಂದರೆ ನಿಮ್ಮ ಇಷ್ಟ ಅಂತ. ಅವರು ಅದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದಾರೆ, ಅಂದರೆ ಅದಕ್ಕೆ ತುಪ್ಪ ಸುರಿತಾ ಇದ್ದಾರೆ. ಅವ್ರಿಗೂ 3 ಜನಕ್ಕೆ ಇವಾಗ ನಾಳೆ FIR ಮಾಡ್ತಾ ಇದ್ದೀನಿ. ಅಲ್ಲ, ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ, ಆದರೆ ಯಾರು ಇನ್ನೂ ಸ್ಟೇಷನಿಗೆ ಬಂದು ಬೇಲು ತಗೊಂಡಿಲ್ಲ, ಅಟೆಂಡು ಮಾಡ್ತಾ ಇಲ್ಲ. ಅಂದರೆ ಅವರು ಮಂಡ್ಯಲ್ಲಿ ಎಲ್ಲೋ ಇದ್ದಾರೆ ಅಂತ ನ್ಯೂಸ್ ಬಂತು.